ಮಸಾಲೆಯನ್ನು ರುಬ್ಕೋಬೇಕಾಗುತ್ತೆ. ಆ ಮಸಾಲೆಗೆ ಏನೇನು ಹಾಕಬೇಕು ಅಂತ ಹೇಳೋದಾದರೆ, ಬೇರೆ ಏನೇನು ಸಾಮಗ್ರಿಗಳನ್ನ ಹಾಕಿ ಈ ಒಂದು ರೈಸ್ ಬಾತನ್ನು ಮಾಡಬೇಕು ಅಂತ ತಮಿಳರಿಗೂ ತೋರಿಸ್ಕೊಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಎಣ್ಣೆ ಬಿಟ್ಕೊಂಡಿದೆ, ಸೈಡಲ್ಲಿ ಗೊತ್ತಾಗುತ್ತೆ ಎಣ್ಣೆ ಬಿಟ್ಕೊಂಡಿದೆ. ಇದಕ್ಕೀಗ 1 ಕಪ್ಪು ಮೊಸರನ್ನು ಸೇರಿಸ್ಕೊಂಡು ಮೆಂತ್ಯ ಸೊಪ್ಪಿನ ಬಾತ್ ರೆಡಿ ಇದೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಇವತ್ತು ಯಾವ ರೆಸಿಪಿ? ಇವತ್ತು ತುಂಬ ಕ್ವಿಕ್ಕಾಗಿ ಮಾಡೋ ಮೆಂತೆ ರೈಸ್ ಬಾತ್ ರೆಸಿಪಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ. ಸೊ ಇದು ಈ ಒಂದು ರೆಸಿಪಿಗೆ ಇನ್ಸ್ಟೆಂಟು ಪಲಾವ್ ಮಸಾಲ ಪೌಡರ್ ಬರುತ್ತೆ. ನಾವೇ ಪ್ರಿಪೇರ್ ಮಾಡೋದಕ್ಕಿಂತ ಒಂದು ಸ್ಯಾಶೆಯಲ್ಲಿ ಬರೋವಂಥ ಪಲಾವ್ ಮಸಾಲ ಯಾವ್ದು ಬೇಕಾದ್ರೂ ಉಪಯೋಗಿಸ್ಕೋಬೋದು. ಸೊ ನಾವು ಚಕ್ಕೆ, ಏಲಕ್ಕಿ, ಲವಂಗ, ಧನಿಯಾ, ಜೀರಿಗೆ, ಸೋಂಪು ಇದು ಯಾವುದನ್ನು ತೆಗೆದಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದರಲ್ಲೇ ಎಲ್ಲ ಮಿಕ್ಸಾಗಿ ಬರುತ್ತೆ. ಓಕೆ. ಸೊ ಇನ್ಸ್ಟೆಂಟಾಗಿ ಮಾಡೋ ಮೆಂತೆ ಸೊಪ್ಪಿನ ರೈಸ್ ಬಾತ್ ಮಾಡುವ ವಿಧಾನವನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳೋದಾದರೆ, ಮೊದಲನೇದಾಗಿ ನಾವು ಒಂದು ಮಸಾಲೆಯನ್ನು ರುಬ್ಕೋಬೇಕಾಗುತ್ತೆ. ಆ ಮಸಾಲೆಗೆ ಏನೇನು ಹಾಕಬೇಕು ಅಂತ ಹೇಳೋದಾದರೆ, ಮೊದಲನೇದಾಗಿ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು, ಆಮೇಲೆ ಹಸಿಮೆಣಸು, ಅರಿಶಿಣ, ಒಂದು 10 ಎಸಳು ಬೆಳ್ಳುಳ್ಳಿ, ಒಂದು 2 ಪೀಸು ಶುಂಠಿ, 1 ಮುಷ್ಟಿ ಗೋಡಂಬಿ, 1 ಸ್ಪೂನು ಮೆಂತೆ ಕಾಳು, ಆಮೇಲೆ 2 ಪ್ಯಾಕೆಟು ವೆಜಿಟೇಬಲ್ ಪಲಾವ್ ಮಸಾಲ. ಇದಿಷ್ಟನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ನೈಸಾಗೆ ಪೇಸ್ಟ್ ಥರ ರುಬ್ಕೊಂಬಂದ್ಬಿಡೋಣ. ಮೆಂತೆ ರೈಸ್ ಬಾತು ಮಾಡೋದಕ್ಕೆ ಬೇಕಾಗಿರುವ ಮಸಾಲೆ ಮಿಶ್ರಣದ್ದು ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ತೋರಿಸಿದೆ, ಅದನ್ನು ನಾವು ನೈಸಾಗಿ ರುಬ್ಕೊಂಡಿದ್ದೀವಿ. ಈಗ ಈ ಥರ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀವಿ. ಓಕೆ. ಈಗ ಮೆಂತೆ ರೈಸ್ ಮಾಡೋದಕ್ಕೆ ಏನೇನು ಬೇರೆ ಉಳಿದಂತಹ ಸಾಮಗ್ರಿಗಳು ಬೇಕು ಅಂತ ಹೇಳೋದಾದರೆ, ನಾನು ಅರ್ಧ kg ಅಕ್ಕಿ ತೊಗೊಂಡಿದ್ದೀನಿ, ಬಟಾಣಿ, ಮೆಂತ್ಯ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು ಮತ್ತು ಈರುಳ್ಳಿ. ಶುರು ಮಾಡ್ಕೊಳ್ಳೋಣ. ಹಾಂ ಸರ್. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ. ಓಕೆ. ಎಣ್ಣೆ ಕಾಯ್ತಿದ್ದಾಗೆ ಇದಕ್ಕೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೆ ಇದನ್ನು ಹಾಗೆ ಫ್ರೈ ಮಾಡ್ಕೋಬೇಕು. ಇದನ್ನು ಕುಕ್ಕರಲ್ಲಿ ಏನು ಮಾಡ್ಬೋದು ಅಥವಾ ತಪ್ಪಲೆಯಲ್ಲಿ ದಮ್ ಕಟ್ಟಿ ಮಾಡ್ಬೋದು. ಓಕೆ. ಆದರೆ ಅತ್ಯಂತ ಕಡಿಮೆ ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ ಇವತ್ತು, ಅರ್ಧ kg ರೈಸಲ್ಲಿ. ಓಕೆ. ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ. ಈಗ ಇದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಓಕೆ. ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಬಾಡಿಸೋದ್ರಿಂದ ಅದರದ ಕಹಿ ಅಂಶ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಮೆಂತ್ಯ ಸೊಪ್ಪನ್ನು ಕೂಡ ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀರಾ? ಹೌದು, ಹೆಚ್ಚಿಟ್ಕೊಂಡಿರೋದು. ಇದಕ್ಕೆ ರುಬ್ಕೊಂಡಿರೋ ಮಸಾಲೆ ಮಿಶ್ರಣ ಸೇರಿಸ್ಕೊಂಡ್ಬಿಡೋಣ. ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಮಸಾಲೆ ಮಿಶ್ರಣ ಏನಿದೆಯಲ್ಲ ಅದು ಎಣ್ಣೆ ಬಿಡಬೇಕು, ಅಲ್ಲಿವರೆಗೆ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಓಕೆ. ಮಸಾಲೆ ಮಿಶ್ರಣ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೇವೆ. ನೋಡ್ತಾ ಇರ್ಬೋದು, ಎಣ್ಣೆ ಬಿಟ್ಕೊಂಡಿದೆ, ಸೈಡಲ್ಲಿ ಗೊತ್ತಾಗುತ್ತೆ ಎಣ್ಣೆ ಬಿಟ್ಕೊಂಡಿದೆ. ಇದಕ್ಕೀಗ 1 ಕಪ್ಪು ಮೊಸರನ್ನು ಸೇರಿಸ್ಕೊಂಡು ಇನ್ನೊಂದು ಸತಿ ಆಡಿಸ್ಬೇಕು. ಇದಕ್ಕೆ ಬಟಾಣಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು,
ಅಡುಗೆಗೆ ಕಲ್ಲುಪ್ಪನ್ನೇ ಬಳಸೋದ್ರಿಂದ ರುಚಿ ಇನ್ನಷ್ಟು ಹೆಚ್ಚಾಗಿರುತ್ತೆ, ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಲಿಮಿಟೆಡ್ ಕ್ವಾಂಟಿಟಿಲಿ ಯೂಸ್ ಮಾಡೋದ್ರಿಂದ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಅಂದರೆ ಇವಾಗ ಅಕ್ಕಿ 1 ಲೋಟ ತೊಗೊಂಡಿದ್ರೆ ಅದಕ್ಕೆ 2 ಲೋಟದ ಆಗೋಷ್ಟು ನೀರು. ನಾವು ಅರ್ಧ kg ತೊಗೊಂಡಿದ್ದೀವಿ, ಅದಕ್ಕೆ ತಕ್ಕಂಗೆ ನೀರನ್ನು ಇವಾಗ ಸೇರಿಸ್ಕೊಳ್ಳೋಣ. ನೀರನ್ನು ಹಾಕ್ಕೊಂಡು ಒಂದು ಸಣ್ಣ ಕುದಿ ಬರಲಿ, ಆಮೇಲೆ ಅಕ್ಕಿಯನ್ನು ಸೇರಿಸಿ 2 ವಿಷಲ್ಲು ಕೂಗ್ಸೋದು. ಈಗ ಒಂದು ಕುದಿ ಬಂದಿದೆ, ಇದಕ್ಕೆ ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ. ಈಗ ನಾವು ಅಕ್ಕಿ ಹಾಕೊಂಡಾಗಿದೆ. ಹಾಂ ಸರ್. 2 ವಿಷಲ್ಲು ಕೂಗ್ಸ್ಕೊಬೋದು ಮೀಡಿಯಮ್ ಫ್ಲೇಮಲ್ಲಿ. ಈಗ ರೈಸ್ ಬಾತು ರೆಡಿಯಾಗಿದೆ. ಮೆಂತ್ಯ ಸೊಪ್ಪಿನ ರೈಸ್ ಬಾತು. ವೆಯ್ಟ್ ಕೂಡ ಇಳಿಸಿದ್ದೀವಿ. ಓಪನ್ ಮಾಡೋಣ. ಮೆಂತ್ಯ ಸೊಪ್ಪಿನ ಬಾತು ರೆಡಿ ಇದೆ. ಸರ್ವ್ ಮಾಡ್ಕೊಂಬಿಡೋಣ. ಮೆಂತ್ಯ ಸೊಪ್ಪಿನ ರೈಸ್ ಬಾತ್ ಒಂದು ಟಿಫನ್ ಬಾಕ್ಸ್ ರೆಸಿಪಿ. ಇವತ್ತು ಪಲಾವ್ ಮಸಾಲ ಪ್ಯಾಕೆಟ್ ಇನ್ಸ್ಟೆಂಟ್ ಆ ಪೌಡರ್ನ ಯೂಸ್ ಮಾಡಿಕೊಂಡು ಬೇರೆ ಏನೇನು ಸಾಮಗ್ರಿಗಳನ್ನ ಹಾಕಿ ಈ ಒಂದು ರೈಸ್ ಬಾತನ್ನು ಮಾಡಬೇಕು ಅಂತ ತಮ್ಮೆಲ್ರಿಗೂ ತೋರಿಸ್ಕೊಟ್ಟಿದ್ದೀನಿ. ಸೊ ತಾವೆಲ್ಲರೂ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗಳ ಕಮೆಂಟ್ಸನ್ನು ಓದಕ್ಕೆ ಕಾಯ್ತಾ ಇರ್ತೀನಿ. ಸೊ ಫೈನಲಿ ತಮ್ಮೆಲ್ರಿಗೂ ರುಚಿಯಾದ ಮೆಂತ್ಯ ಸೊಪ್ಪಿನ ರೈಸ್ ಬಾತ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು.